ಬೆಳಬೆಳಗ್ಗೆನೆ ಎದ್ದು ಬೆಂಗಳೂರಿಂದ ಸುಮಾರು ಒಂದು 60 ರಿಂದ 65 ಕಿಲೋಮೀಟರ್ ದೂರದಲ್ಲಿರೋ ಒಂದು ಜಾಗಕ್ಕೆ ಹೋಗೋಣ ಅಂತ ಹೊರಟೆ. ಆ ಜಾಗ ಯಾವುದು ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಪಸ್ ಮಾಡಿದ್ರು 12 ವರ್ಷ ಅಲ್ಲಿ ಹುಟ್ಟಿ ಬೆಳೆದು ಅದಾದ ಮೇಲೆ ಪ್ರಪಂಚ ಪರ್ಯಟನೆ ಅಂತ ಬೇರೆ ಬೇರೆ ಕಡೆಗೆ ಹೋದ್ರು. ಆದ್ರೆ ಅವ್ರು ಹುಟ್ಟಿದ ಮೇಲೆ ಆ ಜಾಗದಲ್ಲಿ 12 ವರ್ಷ ಅವ್ರ ವಿದ್ಯಾಭ್ಯಾಸ ಕಲ್ತಿದ್ರು. ಪ್ಲಸ್ ಇನ್ನ ಅವರ ತಾಯಿಯವ್ರಿಗೆ ವಿಶ್ವರೂಪ ತೋರಿಸಿದಂತ ಜಾಗ, ಜೀವನ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಂತ ಜಾಗ ಅದು. ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತ ಈ ಜಾಗಕ್ಕೆ ವಿಸಿಟ್ ಮಾಡೋಣ ಅಂತ ನಾನ್ ಬೆಳಬೆಳಗ್ಗೆನೆ ಹೊರಟಿದ್ದೀನಿ. ರೋಡ್ ಸುತ್ತಮುತ್ತ ನೋಡಿದ್ರೆ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡನೆ. ಜಾಗ ಬಂದು ಪಾಪಾಗ್ನಿ ಮಠ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಬಂದಿರುವಂತ ಜಾಗ ಬಂದು ಪಾಪಾಗ್ನಿ ಮಠ. ಬರುವಾಗ ಹೇಳಿದ್ನಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇದ್ದಂತ ಮಠ ನೋಡೋಣ ಅಂತ ಈ ಜಾಗ ಹುಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಅವರು ಹುಟ್ಟಿ ಒಂದು 12 ವರ್ಷ 13 ವರ್ಷ ತನಕ ಇಲ್ಲಿದ್ರು. ಅವ್ರು ಕಾಶಿನಲ್ಲಿ ಎಲ್ಲೋ ಹುಟ್ಟಿದ್ರು. ಅವರ ದತ್ತು ತಂದೆ ತಾಯಿಗಳು ಅವ್ರನ್ನ ಕರ್ಕೊಂಡು ಬಂದು ಈ ಜಾಗದಲ್ಲಿ ಸಾಕಿದ್ರು ಅಂತ ಇಲ್ಲಿ ಸ್ಥಳೀಯರಿಗೂ ಗೊತ್ತಿರುವಂತ ಕತೆ. ಅದಾದ ಮೇಲೆ ಅವರು ಬೇರೆ ಕಡೆ ಹೋದ್ರು. ಈ ಮಠ ಹಾಗೆ ಉಳ್ಕೊಳ್ತು, ಪಾಪಾಗ್ನಿ ಮಠ. ಇವಾಗಲೂ ಕೂಡ ಈ ಮಠದಲ್ಲಿ ಅಂತ ವಿಶೇಷತೆ ಏನಿಲ್ಲ ಅಂದ್ರೂ ಜನ ಬರ್ತಾ ಇರ್ತಾರೆ. ಹಿಂದೆ ನೋಡ್ಬೋದು ಸ್ಕಂದಗಿರಿ ಅಂತ ಕಾಣಿಸ್ತಾ ಇದೆ ಬೆಟ್ಟ. ಆ ಬೆಟ್ಟ ಹತ್ತೋದಕ್ಕೆ ಇಳಿಯೋದಕ್ಕೆ ಟ್ರೆಕ್ಕಿಂಗ್ ಬರ್ತಾ ಇರ್ತಾರೆ. ಪಾಪಾಗ್ನಿ ನದಿ ಇಲ್ಲೇ ಹುಟ್ಟುತ್ತೆ ಅಂತನೂ ಒಂದು ಮಾತಿದೆ. ಎಲ್ಲಿ ಹುಟ್ಟುತ್ತೆ ನಾವು ನೋಡ್ಬೇಕು ಆ ಜಾಗನ. ಕಾಣಿಸ್ತಾ ಇರ್ಬೋದು ಹಿಂದೆ ಇರುವಂತ ಜಾಗನೇ ಪಾಪಾಗ್ನಿ ನದಿ ಹುಟ್ಟೋದು ಜಾಗ ಅಂತ ಹೇಳಿದ್ರು ಅವರು. ನೋಡೋಣ ಆ ಜಾಗ ಎಲ್ಲಿದೆ. ಸ್ವಾಮಿ ಕಲ್ಯಾಣಿಗೆ ದಾರಿ, ಪವಿತ್ರ ಪಾಪಾಗ್ನಿ ನದಿ ಮೂಲ. ಪಾಪಾಗ್ನಿ ನದಿ ಇಲ್ಲೇ ಹುಟ್ಟೋದು ಅಂತ ಬರೆದಿದ್ದಾರೆ. ಒಳ್ಳೆ ಮೀನುಗಳು ಇದಾವೆ. ಕಲ್ಯಾಣಿಯಲ್ಲಿ ಈಜುವುದು, ಸ್ನಾನ ಮಾಡುವುದು. ಓಕೆ. ಆಗಿನ ಕಾಲದ ಮಠ. ಅಮೃತ ಬಾ, ಪವಿತ್ರ ಗಂಗಾಜಲ. ಇಲ್ಲಿ ಒಂದು ಶಿವಲಿಂಗ ಬೇರೆ ಇದೆ ಆಗಿನ ಕಾಲದ್ದು. ಶಿವಲಿಂಗದ ಬಲಭಾಗದಲ್ಲಿ ಬಸವ. ನಾನು ಶಿವಲಿಂಗದ ಎದುರುಗಡೆ ನೋಡಿದ್ದೆ. ಓಕೆ, ಶಿವಲಿಂಗದ ಎದುರುಗಡೆನೆ ಇದೆ. ಇಲ್ಲೇನಂದ್ರೆ ಶಿವಲಿಂಗ ಈ ಕಡೆ ಇರೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ಬಟ್ ಈ ಮಂಟಪ ಯಾಕೆ ಮಾಡಿದ್ರು ಗೊತ್ತಿಲ್ಲ. ಪವಿತ್ರ ಗಂಗಾಜ್. ಈ ಬಂಡೆ ಕೆಳಗಡೆಯಿಂದ ನೀರು ಉಕ್ಕಿ ಬಂದು ಹರ್ಕೊಂಡು ಹೋಗುತ್ತೆ ಪಾಪಾಗ್ನಿ ನದಿ. ಈ ಜಾಗದಲ್ಲಿ 12 ವರ್ಷ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇದ್ರು ಅನ್ನೋದು ನಮಗೆ ಗೊತ್ತಾಗುವಂಥ ವಿಷಯಗಳು. ಇದು ವಿಶ್ವರೂಪ ತೋರಿದ ಪವಿತ್ರ ಸ್ಥಳ ಮತ್ತೆ ಪವಿತ್ರ ಪಾಪಾಗ್ನಿ ನದಿ ಉಗಮ ಸ್ಥಾನ ನೋಡಿದ್ವಿ. ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಶ್ರೀ ಭಕ್ತ ಶಿರೋಮಣಿ ಲಕ್ಷ್ಮೀಬಾಯಿ ಬೃಂದಾವನ. ಆಗಿನ ಕಾಲದ ವಿಗ್ರಹಗಳು. ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ವಿಶ್ವರೂಪ ತೋರಿಸಿದ ಜಾಗ ಅಂತ ಬರೆದಿದ್ದಾರೆ. ಅದರ ಮೇಲೆ ಒಂದು ಗರುಡಗಂಬ ಬೇರೆ ಇದೆ. ಅವಾಗ ಇಲ್ಲಿ ಮನೆ ಪ್ಲಸ್ಸು
ಬೇರೆ ಮಠದ ಜನರು ವಾಸ ಇದ್ರೇನು ಸದ್ಯಕ್ಕೆ ಇಲ್ಲಿ ಯಾರು ವಾಸ ಇಲ್ಲ. ಒಂದೇ ಒಂದು ದೇವಸ್ಥಾನ ಇದೆ. ನೀರು ಉಕ್ಕೋ ಜಾಗದಲ್ಲಿ ನಾರ್ಮಲ್ ಆಗಿ ಜನ ವಾಸ ಇರ್ತಾ ಇದ್ರು. ಇದು ನೀರು ಉಕ್ತಾ ಇರೋ ಜಾಗ ಆಗಿರೋದ್ರಿಂದ ಉಕ್ಕಿ ಈ ಕಡೆ ಎಲ್ಲೋ ಹರ್ಕೊಂಡು ಹೋಗುತ್ತೇನೋ. ನಿಮ್ಮ ಹೆಸರು? ಕೃಷ್ಣ. ಈ ಬೆಟ್ಟ ಸುತ್ತಮುತ್ತನೇ ಇರೋದು? ಸ್ವಂತ ಊರಿದೆ? ಸ್ವಂತ ಊರಿದೆ. ಹುಟ್ಟಿರೋದು ಇಲ್ಲೇ, ಬೆಳೆದಿರೋದು ಇಲ್ಲೇ? ನಿಮ್ಮ ಹಿಂದಿನ ಕಾಲದವರು ಅಂದ್ರೆ ದೊಡ್ಡವರು? ನಮ್ಮ ತಾತ ಅವರು ಎಲ್ಲ ಇಲ್ಲೇ ಹುಟ್ಟು ಬೆಳೆದಿದ್ದು. ಸ್ಕಂದಗಿರಿ ಸ್ವಾಮೀಜಿಗಳು ಯಾರು ಇಲ್ಲ ಇಲ್ಲಿ? ಯಾರು ಇಲ್ಲ. ಜಸ್ಟ್ ಇವ್ರು ಬರ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ, ಹೋಗ್ತಾರೆ. ಮಠ ಅಂದ್ರೆ ಏನೇನ್ ಫೆಸಿಲಿಟಿ ಇದೆ? ಏನಿಲ್ಲ, ಇವರು ಅದೇ ಸ್ವಾಮೀಜಿಗಳ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಅವರು ಅವ್ರ ಕಾಶಿಯಲ್ಲಿ ಅಂತ ಹುಟ್ಟಿರೋದು. ಅಲ್ಲಿಂದ ಪಾಪಮಾಂಬ ಅಂತ ಅವ್ರು ಇದ್ರಂತ ಇಲ್ಲ, ಅವ್ರಿಗೆ ಮಕ್ಳೇ ಇಲ್ಲ ಅಂತ. ಅದಕ್ಕೆ ಅವ್ರ ತಂದು ಇಲ್ಲ 14 ವರ್ಷ ಸಾಕಿರೋದು ಅಷ್ಟೇ. ಆಮೇಲೆ 14 ವರ್ಷ ಆದ್ಮೇಲೆ ಅವರು ಇದಕ್ಕೆ ಹೋಗಿದ್ದಾರೆ, ಆಂಧ್ರಾಗ ಹೋಗಿದ್ದಾರೆ, ಕಂದಮಲ್ಲೆ ಪಲ್ಲೆಗೆ. ಆಮೇಲೆ ಅಲ್ಲಿಂದ ಇಲ್ಲೇ ಇಂಪ್ರೂವ್ ಆಗ್ತಾ ಇದೀವಿ. ಓಕೆ, ನೀವ್ ಹೇಳ್ತಾ ಇರೋದು ಅವ್ರ ಅಪ್ಪ ಅಮ್ಮ ಇಲ್ಲಿ ತಗೊಬಂದ್ ಸಾಕಿದ್ರು ಅಷ್ಟೇ? ಅವ್ರು ಸಾಕಿರೋದು. ಅವ್ರ ಸ್ವಂತ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅವರು ಋಷಿ ಹತ್ರ ಸಿಕ್ಕಿರೋದು ಅಂತ. ಓಕೆ, ನಮ್ಮ ಹಿರಿಯರು ದೊಡ್ಡವ್ರು ಹೇಳ್ತಾ ಇದ್ರು. ಇಲ್ಲಿ ದೇವಸ್ಥಾನ ಅಂದ್ರೆ ಮಠ ಅವಾಗಿಂದನೂ ಇದೆ? ಅವಾಗಿಂದ ಇದೆ. ಮಠದಲ್ಲಿ ಸ್ವಾಮೀಜಿಗಳು ಇದಾರ? ಸ್ವಾಮೀಜಿಗಳು ಯಾರು ಇಲ್ಲ, ಅವರೇ ಸ್ವಾಮೀಜಿ ಅಷ್ಟೇ. ಯಾರು ಅವಾಗ ಬಂದು ಅವ್ರ ಅಪ್ಪ ಅವರು ಇದ್ರಲ್ಲ, ಅವ್ರು ಸಾಕಿರೋರು ವೀರಭೋಜಾಚಾರ್ಯ, ಆಮೇಲೆ ಪಾಪಮಾಂಬ ಅಂದ್ಬಿಟ್ಟು. ಅವ್ರನ್ನ ಬಿಟ್ರೆ ಬೇರೆ ಏನು ಇಲ್ಲ, ಯಾರು ಇಲ್ಲ ಇಲ್ಲಿ ಸದ್ಯಕ್ಕೆ. ಮೇಂಟೆನೆನ್ಸ್ ಅದು ಇದು ನೋಡ್ಕೊಳ್ತಾರೆ? ಮೇಂಟೆನೆನ್ಸ್ ಅದು ಟ್ರಸ್ಟ್ ಇದೆ ಚಿಕ್ಕಬಳ್ಳಾಪುರ, ಆಚಾರ್ಯ ಅಂದ್ಬಿಟ್ಟು ಅವ್ರು ನಡೆಸ್ತಾ ಇದ್ದಾರೆ. ಓಕೆ, ಬಟ್ ಇಲ್ಲೇ ಸ್ಪೆಷಲ್ ಆಗಿ ಏನು ಸದ್ಯಕ್ಕೆ ಏನು ಇಲ್ಲ. ಜಸ್ಟ್ ಟ್ರೆಕ್ಕಿಂಗ್ ಬರ್ತಾರೆ, ಬೆಟ್ಟ ಹತ್ಬೇಕು, ಇಳಿಯೋದಷ್ಟೇ. ಸನ್ರೈಸ್ ನೋಡ್ತಾರ. ಬೆಟ್ಟದ ಹೆಸರು ಸ್ಕಂದಗಿರಿ. ಓಕೆ, ಸರಿ ಯಜಮಾನ್ರೆ. ಕಾಶಿ ವಿಶ್ವನಾಥ ಸ್ವಾಮಿ ಕಲ್ಯಾಣಿಗೆ ದಾರಿ ಅಂತ ಬೇರೆ ಹಾಕಿದ್ದಾರೆ. ಈ ಕಡೆ ಇನ್ನೊಂದು ಕಲ್ಯಾಣಿ ಇದೆಯಾ ನೋಡ್ಬೇಕು. ಹೇಳಿ ಬಂದ್ರೆ ಎಷ್ಟು ವರ್ಷ ನಿಮ್ಗೀಗ? 80. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 10 ವರ್ಷ ಇಲ್ಲಿ ಬಂದು ನೀವು ಹುಟ್ಟಿದ್ದಲ್ಲಿ? ಕಳ್ವಾರ. ಇಲ್ಲಿ ಕೆಲಸ ಏನು? ಪೂಜೆ ಮಾಡ್ಕೊಂಡು ಇಲ್ಲಿ ಸಾಯಂಕಾಲವರೆಗೂ ಇರ್ತೀವಿ. ಸಾಯಂಕಾಲದವರೆಗೂ? ಅಲ್ಲಿರೋದು ಯಾವ ದೇವರು? ಹೋಟೆಲಲ್ಲಿ ಇರೋದು ಬ್ರಹ್ಮಯ್ಯನವರು. ಕೆಳಗಡೆ ಇದೆ ನೋಡಿ 7 ಜನ, ಅಕ್ಕಂದು 7 ಜನ ಅವರು. ಈ ಕಡೆ ಮುನೇಶ್ವರ. ಯಾವ್ದಿದು? ಮುನೇಶ್ವರ. 7 ಜನ ಯಾರದು? ಗ್ರಾಮ ದೇವತೆ ಅವರು. ಗ್ರಾಮ ದೇವತೆ? ಯಾವ ದೇವತೆ ಇದೆ? ಯಾವ ದೇವತೆ? ಅವ್ರ ಹೆಸರೇ 7 ಜನ ಅಕ್ಕಯ್ಯಮ್ಮನವರು ಅಂತ. 7 ಜನ ಅಕ್ಕಯ್ಯಮ್ಮನವರು. ಓಕೆ, ಅಲ್ಲಿ ಕಲ್ಯಾಣಿ ಮಧ್ಯೆ ಇದೆಯಲ್ಲ ಲಿಂಗ, ಅದು ವೀರಭೋಜಾಚಾರಿ ವೀರ ಪಾಪಮ್ಮನವರು ಕಾಶಿಗೆ ಹೋಗಿ ಕಾಶಿ ತಂದು ಇಟ್ಟಿರೋ ಲಿಂಗ. ಕಾಶಿಯಿಂದ ತಂದಿಟ್ಟಿರುವಂತದ್ದು. ಎಷ್ಟು ವರ್ಷ ಇರ್ಬೋದು ಅದು? ನೋಡಿರೋರೇ ಇಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ ಯಾರು. ಮತ್ತೆ ಈ ಮಠ ಟ್ರಸ್ಟ್ ಬರುತ್ತಾ? ನೀವು ಬಂದು ಕೆಲಸ ಮಾಡೋದು? ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನೋ ನಿಮ್ಮಂತ ಭಕ್ತಾದಿರು ಕೊಟ್ಟು ತಗೊಂಡು ಸಾಕಲ್ಲ ಬರ್ಬೋದು. ತಗೊಳ್ಳಿ. ಮತ್ತೆ ಇನ್ನೇನು ಈ ಜಾಗದ ಬಗ್ಗೆ ವಿಶೇಷ ಏನಾದ್ರು ಇದೆಯಾ? ಏನು ಇಲ್ಲ. ಯಾರು ನೋಡಿದ್ದವ್ರು ಇದ್ರೆ ಅದ್ರ ಬಗ್ಗೆ ಹೇಳ್ತಾರೆ. ಯಾರು ನೋಡಿರೋರೇ ಇಲ್ಲ. ಯಾರು ಇಲ್ಲ ನೋಡಿರೋರು? ಬುಕ್ನಲ್ಲಿ ಇರ್ತೇನೆ ನೋಡಿ. ಅದು ಬಿಟ್ರೆ ಇನ್ನೇನು ಸ್ಪೆಷಲ್ ಆಗಿಲ್ಲ. ಮೊದ್ಲು ಅವಾಗಿನ ಕತೆಗಳು ಹೇಳೋದಷ್ಟೇ, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಸರಿ ಯಜಮಾನ್ರೆ, ಈಗ ಸಂಜೆ ಹೊರಟೈತೀರಾ ನೀವು? ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಈ ಬೆಟ್ಟ ಸ್ಕಂದಗಿರಿ. ಇದನ್ನ ಹತ್ತೋದಕ್ಕೆ, ಟ್ರೆಕ್ಕಿಂಗ್ ಮಾಡೋದಕ್ಕೆ ಬೆಂಗಳೂರಿಂದ 106 ಜನ ಬರ್ತಾ ಇರ್ತಾರೆ ರೆಗ್ಯುಲರ್ ಆಗಿ.
ಫಾರೆಸ್ಟ್ ಏರಿಯಾ. ಟ್ರೆಕ್ಕಿಂಗ್ ಮಾಡಬೇಕು ಅಂತ ಆಸೆ ಇರೋರು ಮಾತ್ರ ಹತ್ತಾರೆ. ನಮ್ಮ ಕೈಲಂತೂ ಆಗದೆ ಇರೋ ಕೆಲಸ ಇದು.